ಏ ಮಮ್ಮಿ ಮಮ್ಮಿ ನಾ ಬಿ ಎಲ್ಲರೂ ಕೂಡ ಹೋಗ್ತೀನಿ ಮಮ್ಮಿ ಪ್ಲೀಸ್ ಹೋಗ್ಬರ್ತೇನೆ ಮಮ್ಮಿ ಮಮ್ಮಿ ಎಲ್ಲಿಗೆ ಹೋಗ್ತಿ? ಏ ಮಮ್ಮಿ ಎಲ್ಲರೂ ಇಲ್ಲ ನಮ್ಮ ಫ್ರೆಂಡ್ಸ್ದವ್ರು ಇಲ್ಲ ಮಮ್ಮಿ ಅಲ್ಲಿ ನದಿ ಕಡೆ ಯಾರು ನೋಡು ನದಿ ಯಾರು ನೋಡು ಅಲ್ಲಿಲ್ಲ ತಮ್ಮ ಪಾಪ ತೊಳ್ಕೊಳಕೊಂಟ್ರ ನಾ ಬಿ ಹೋಗ್ಲಿ ಅಯ್ಯೋ ಸ್ನಾನ ಮಾಡಕ್ ಹೋಗ್ತಾರ ಗೊತ್ತು, ಪಾಪ ತೊಳ್ಕೊಕ್ ಹೋಗೋದ್ ಗೊತ್ತಿಲ್ ಬಿಡಪ್ಪ. ಅರೆ ಮಮ್ಮಿ ಈಗ ಸಂಕ್ರಮಣ ಇಲ್ಲ ಅದಕ್ಕೂ ಎಲ್ಲರೂ ಇಲ್ಲ ತಮ್ಮ ಪಾಪ ತೊಳ್ಕೊಳಕ್ ಹೋಗ್ತಾರ. ಏನ್ ಮಾಡ್ತಾರ ಗೊತ್ತ ಮಮ್ಮಿ, ಹಿಂಗ್ ನೋಡಿ ಹಿಂಗ್ ಅಂದ್ರೆ ಪಾಪ ಎಲ್ಲ ಹೋಗ್ತದ. ಯಾರು ಹೇಳ್ಯಾರು ಹಂಗಿತ್ತಂದ್ರೆ ಎಲ್ಲರೂ ತಾವು ಇಡೀ ವರ್ಷ ಪಾಪ ಮಾಡಿ ಸಂಕ್ರಮಣ ದಿವ್ಸ ಹೋಗಿ ಪಾಪ ತೊಳ್ಕೊತಾರ. ಅದಕ್ಕೆ ಹೋಗಂಗಿಲ್ಲ. ಎಲ್ಲರೂ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಕ್ ಹೋಗ್ತಾರ. ನದಿ ಒಳಗೆ ಸ್ನಾನ ಅದು ಮಾಡಿ ಊಟ ಮಾಡ್ಲಕ್ ಹೋಗ್ತಾರ. ಬಸವಣ್ಣನವ್ರು ಒಂದು ವಚನ ಕೇಳಿಲ್ಲ ನೀನು? ಯಾವುದು? ನೀರ ಕಂಡಲ್ಲಿ ಮುಳುಗುವ ರಯ್ಯ ಅಂತ. ಹಾ ನನಗೆ ಗೊತ್ತೈತಿ ಈಗ. ಹಾ ಅದೇಲ್ ಮಮ್ಮಿ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಳವ ಒಣಗುವ ಮರವ, ನಿಮ್ಮ ನೆಚ್ಚಿದವರು ನಮ್ಮ ನೆತ್ತ ಬಲ್ಲವರ ಕೂಡಲ ಸಂಗಮ ದೇವ. ಮತ್ತು ಬಸವಣ್ಣನವ್ರು ಏನು ಹೇಳ್ಯಾರ ಈ ವಚನ ಒಳಗೆ? ಮೂಢನಂಬಿಕೆ ಬಗ್ಗೆನೇ ಹೇಳ್ಯಾರ. ನೀವು ಹೋಗಿ ನೀವು ಪಾಪ ಮಾಡಿ ನದಿ ಒಳಗೆ ಹೋಗಿ 3 ಸಲ ಮುಳುಗಿದ್ರೆ ನಿಮ್ಮ ಪಾಪ ಪರಿಹಾರ ಆಗಂಗಿಲ್ಲ. ಅದಕ್ಕೆ ನೀವು ಪಾಪನೂ ಮಾಡಬಾರ್ದು, ಅದು ಪ್ರಾಯಶ್ಚಿತ್ತ ಮಾಡ್ಕೋಬೇಕು. ಇದು ಸುಮ್ಮ ನಾಳೆ ಸಂಕ್ರಮಣ ಅದ ಎಂಜಾಯ್ ಮಾಡ್ಲಿಕ್ಕೆ ಹೋಗ್ತಾರೆ. ನೀನು ಹೋಗ್ತೀರ ಎಂಜಾಯ್ ಮಾಡ್ಲಿಕ್ಕೆ ಹೋಗು, ಆದ್ರೆ ಹುಡುಗರು ಇಷ್ಟೇ ಹೋಗ್ಬಾರ್ದು, ದೊಡ್ಡವ್ರ ಜೊತೆ ಹೋಗ್ಬೇಕು. ಏನು ಪಪ್ಪ ಬಂದ್ರೆ ಪಪ್ಪನ ಜೋಡಿಗೆ ಹೋಗು, ಇಲ್ಲಿದ್ರೆ ಬೇಡ.